ಐಶ್ವರ್ಯ ಮತ್ತು ಮೇಲಕ್ಕೆ ಅನುಜಾಸಿ ಕಮಣಿ ಆಹೋ ಮಹಿತಲ ನಿಮ್ಮ ವೀರನಾದ ಸೋದರನೇ ಆಹೋ ಅಗ್ರಜ ಪಾಂಡವರ ಪಟ್ಟದ ರಾಣಿಯಲಾದ ದ್ರೌಪದಿ ಮರ್ಯಾದೆ ಮಾಡಿಗಳಿಗೆ ಅವಳ ನುಡಿಗಳ ಮಗ್ಗೆಯಲ್ಲ ಜವಳ ಸಡಗರಕ್ಕೆ ಮಗಳ ಬಲದಿಯ ಅವಳ ಮರ್ಯಾದೆ ಮಾಡಿದ ಓ ತಮ್ಮ ಆಹೋ ಅಗ್ರಜ ಅದಕ್ಕೆ ತಪ್ಪಬೇಡ ತಮ್ಮ ಜಾಗ್ರತೆಯಿಂದ ಸಭೆಗಳಿಗೆ ತಡೆ ಮಾಡಿ ತಂದು ನಿಲ್ಲಿಸುವುದು ಈ ಮಾತು ಸಹಜ. ಆಹೋ ಕಡಗಲಿ ವಿಕ್ರಮ ದಂಡನಾದ ಹಣ್ಣಯ್ಯ ಓ ತಮ್ಮಯ್ಯ ಗಂಡನದೋಳು ಪ್ರತಾಪನಾದ ದಂಡದರನ್ನು ಬಂದರೆ ಅವನ ಎದೆ ಗುಂಡಿಗೆ ಹಚ್ಚಿಳುವೆ. ಆಹೋ ಅಗ್ರಜ ನಿನ್ನ ಮರ್ಯಾದೆಯನ್ನು ನಿಗ್ರಹಿಸಿದ ಆ ನಾರಿಗಳಿಯನ್ನು ಎಳೆದು ತರುವೆನು ಅಣ್ಣ. ಅಪ್ಪಣೆ ಕೊಡೋ ಈ ಕ್ಷಣ. ಓ ತಮ್ಮನಾದ ದುಶ್ಯಾಸನ ಶೀಘ್ರವಾಗಿ ಹೋಗಿ ಬರುವಂತನಾಗು ತಮ್ಮ. ಇದೇ ನಿನ್ನ ನೇಮ. ಅಗ್ರಜ ನಿನ್ನಿಷ್ಟದಂತಾಗಲಿ. ತಮ್ಮನಾದ ದುಶ್ಯಾಸನ ಅಣ್ಣನಾದ ದುರ್ಯೋಧನ ಈ ಸಭಾಮಂದಿರದಲ್ಲಿ ದ್ರೌಪದಿ ಎಂಬ ಬಟ್ಟಲ ಬಯಲು ಮಾಡದೆ ಎಷ್ಟು ಮಾತ್ರಕ್ಕೆ ಬಿಡಬೇಡ ವೀರನೇತಿ ಗದ್ದೀರನೆ. ಏನೇ ಕಮಲದ ಆಕ್ಷೆ ನಮ್ಮಣ್ಣ ನಂಬಿಯನ್ನು ಕೇಳಿದೆಯಾ? ನೀನು ಹುಟ್ಟಿರುವ ಪಟ್ಟು ಪಿತಾಂಬರವನ್ನು ಬಂಡು ಮಾಡುವೆ. ನಿನ್ನ ಬಿಡಿಸುವುದಾದರಿಂದವರ ಹೇಳು. ಏನೇ ಪಾಂಚಾಲಿ ಈ ಕ್ಷಣದಲ್ಲಿ ನಿನ್ನ ಮಾನಸೂರ್ಯ ಮಾಡುವನ್ನು ನೋಡು ಸಖಿ. ಪ್ರಾಣವರ ಪಾಂಡವರ ನಾಯಕಿ ಏನೇ ಬಂಡ ಭೀಮ ನಮ್ಮ ಪಟ್ಟದ ರಾಣಿಯನ್ನು ಮುಟ್ಟಿ ಮಾನ ನಷ್ಟ ಮಾಡುವುದಕ್ಕೆ ಎಷ್ಟು ಧೈರ್ಯ ಕೊಟ್ಟವರು ನಾವು? ನಮ್ಮಣ್ಣನು ಕೊಟ್ಟಿರುವುದೇ ಬಂಡ. ಭ್ರಷ್ಟ ಏನೇ ಹದಮ ನಮ್ಮ ಮಡದಿಯ ಬಳಿಯ ಬಿಡು ಬಿಡು ಬಿಡದಿದ್ದರೆ ಈ ಕಟುಭ್ಯವಾದ ಗನೆಯಿಂದ ನಿನ್ನ ಗುಂಡಿಯನ್ನು ಖಂಡಿಸಿ ಇಂದು ಪಿಶಾಚು ದಂಡಕ್ಕೆ ದಂಡಿಯಾಗಿ ಥಂಡಿಯನ್ನಿಟ್ಟು ಬಿಡುವ ಭ್ರಷ್ಟ. ಅದು ನಿನ್ನಿಂದ ಆಗಲಾರದಲ್ಲ ಈ ಭ್ರಷ್ಟ. ಮಾ ದ್ರೌಪದಿ ಎಲ್ಲಿದ್ರು ಬರೋದಮ್ಮ? ಹೇ ಪ್ರಾಣನಾಥ, ಕಾಣ್ತಾ ಇದು ಏನು ಘೋರವನ್ನು ತಂದು ಹುಟ್ಟಿದೆಯಿಲ್ಲ. ದುರ್ಮಾರ್ಗನಾದ ದುಶ್ಯಾಸನನು ತುಂಬಿದ ಸಭೆಯಲ್ಲಿ ಏನೇ ಕಮಲದಲಾಕ್ಷೆ ದುಶ್ಯಾಸನ ಈ ಕ್ಷಣದಲ್ಲಿ ಲಕ್ಷ್ಮೀಕಾಂತನು ಬಂದರೆ ಅವರನ್ನು ಶಿಕ್ಷಿಸಿವೆ. ನೀನು ಹುಟ್ಟಿರುವ ಪಟ್ಟು ಪಿತಾಂಬರವನ್ನು ತಟ್ಟದ ಶರೀರವನ್ನು ನೋಡು ಸಖಿ. ನಮ್ಮಣ್ಣನ ಪ್ರಾಣನಾಯಕಿ ಎನಗೆ ಒಂದು ಹಪ್ಪನೆ ಕೊಡು. ಈ ನರಹರಮರ ಚುಪ್ಪಗಳು ಅಯ್ಯೋ ಹರಿಹರಿ, ನಾನು ಹೇಗೆ ಮಾಡಲಿ? ಇವರ ಕೈಯಿಂದ ಹೇಗೆ ತಪ್ಪಿಸಿಕೊಂಡು ಹೋಗಲಿ? ಎನ್ನ ಮಾನವು ಸಿರಿ ಸೂರ್ಯ ಆಗುತ್ತಿರುವುದು ಹೇಗೆ ಕಾಣಲಿ? ನಾರಾಯಣ ಮುಕುಂದ ಮರಮರ್ದನ, ನೀನೇ ನನ್ನನ್ನು ಕಾಯಬೇಕೈ ಶ್ರೀಹರಿ. ಬಾರೋ ಶ್ರೀರಂಗ ಬಾರಯ್ಯ. ಭಯಸೈರೇ ಪಾಂಚಾಲಿ, ಈ ಕ್ಷಣದಲ್ಲಿ ಅಧಮ ಕೊಲ್ಲನು ನಿನ್ನನ್ನು ಕಾಪಾಡಲಾರ. ನಿನ್ನ ಸೀರೆಯಂ ಶರೀರವನ್ನು ನೋಡು ದ್ರೌಪದಿ. ಸೀರೆಯಂ ಶರೀರಂ ಜಾಗೃತಿ.
ಪಟ್ಟು ಪಿತಾಂಬರವನ್ನು ಸೆಳೆಯಲಾರೆನೋ ಅಣ್ಣ ಸೆಳೆಯಲಾರೆ. ಓ ಅಗ್ರಜ, ಎಷ್ಟು ಮಾತ್ರಕ್ಕೆ ಬೇಡ ಬೇಡ ಬೇಡ. ಆಹೋ ಅಗ್ರಜ, ಅನುಜ, ಈ ದ್ರೌಪದಿಯ ಸೀರೆ ಸೆಳೆಯುವಾಗ ಹೇಗಾಯಿತೆಂದರೆ ಏನಾಯ್ತು ಅನುಜ? ಕೇವಲಗೊಂಡು ಆಯಾಸಗೊಂಡನು. ಆ, ಈ ದ್ರೌಪದಿಯ ಸೀರೆಯನ್ನು ಸೆಳೆಯಲಾರೆನೋ ಅಣ್ಣ, ಹೋಗುವನು ಈ ಕ್ಷಣ. ಜಾಗ್ರತಿನ ದ್ರೌಪದಿಯನ್ನು ಅರಮಂದಿರಕ್ಕೆ ತಪ್ಪಂತ ನಾನು ಸಾರಥಿ ಅತಿ ಜಾಗ್ರತೆ. ಅದು ಭೂಪತಿ ಆಹುವ ಧರ್ಮರಾಯಣ ದುರ್ಯೋಧನ ನ್ಯಾಯ ಸಮ್ಮುಖವಾಗಿ ದೂದಿನಲ್ಲಿ ಸೋತು ಮಾತು ಕೊಟ್ಟಂತೆ ಇಲ್ಲಂದವರಾರು ದುರ್ಯೋಧನ. ನೀನು ಹಾಕಿಕೊಂಡಿರುವ ಹಾರ ಈರ ಬಳೆಗಳನ್ನು ತೆಗೆದಿಟ್ಟು ಸಹೋದರವರ ಕೂಡಿ ಸುಮ್ಮನೆ ವನವಾಸಕ್ಕೆ ತೆರಳುವಂತನಾಗ ಗಂಡಿಯಾಯವನನ್ನು ಇನ್ನಿಷ್ಟದಂತಾಗಲಿ ದುರ್ಯೋಧನ. ಯುದ್ಧ